ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಚಾಮರಾಜನಗರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಚಾಮರಾಜನಗರ ಇವರ ಸಹಯೋಗದಲ್ಲಿ ಅಂಗನವಾಡಿ ಶಿಕ್ಷಕಿಯರಿಗೆ 9 ದಿನಗಳ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಶಾಲಾ ಪೂರ್ವ ಶಿಕ್ಷಣ, ಚಿಲಿಪಿಲಿ ಪುಸ್ತಕದಲ್ಲಿನ ವಾರದ ವಿಷಯಗಳು, ಅವುಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳು, ಅದನ್ನು ಮಾಡಿಸುವ ವಿಧಾನ, ಅದಕ್ಕೆ ಬೇಕಾದ ಸಂಪನ್ಮೂಲಗಳನ್ನು ಹೊಂದಿಸಿಕೊಳ್ಳುವುದು ಮತ್ತು ಬಳಕೆ, ಮಕ್ಕಳೊಂದಿಗಿನ ಸಂಬಂಧ, ಸಮುದಾಯದೊಂದಿಗಿನ ಸಂಬಂಧ ಮುಂತಾದ ವಿಷಯಗಳ ಕುರಿತು ಸವಿಸ್ತಾರವಾಗಿ ಚರ್ಚಿಸಲಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾವತಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಗುಂಡ್ಲುಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ 3 ತಿಂಗಳಿಗೊಮ್ಮೆ 3 ದಿನದ ಕಾರ್ಯಾಗಾರವನ್ನು ಮೊದಲ ಒಂದು ತಂಡವನ್ನು ರಚನೆ ಮಾಡಿಕೊಂಡು MRPಗಳು ಆಗಿ ತಯಾರು ಮಾಡ್ತಾ ಇದ್ವಿ. ಎಲ್ಲ ಸರ್ಕಲ್ ವಾರು ಪ್ರತಿ ಸರ್ಕಲ್ಗೆ 4 ರಿಂದ 5 ಜನ MRPಗಳನ್ನು ನಾವು ತಯಾರು ಮಾಡಿದ್ವಿ 3 ದಿನಗಳ. ಕಾರ್ಯಾಗಾರ ಮಾಡಿ ಆ ಕಾರ್ಯಾಗಾರದಲ್ಲಿ ಅವರಿಗೆ ಚಟುವಟಿಕೆ ಆಧಾರಿತವಾಗಿ ನಾವು ಬೋಧನೆಯನ್ನು ಹೇಗೆ ಮಾಡಬೇಕು, ಚಟುವಟಿಕೆ ಅಭಿನಯ ಗೀತೆಗಳು, ನೃತ್ಯಗಳು, ನಾಟಕಗಳು, ಕಥೆಗಳು, ಜೊತೆಗೆ ಪೊಪೆಟ್ಗಳು, ಹಾಗೆ ಭಿತ್ತಿಪತ್ರಗಳು, ನಂತರ ನಾವು ಗೋಡೆ ಬರಹಗಳು, ಹಾಗೆ ಚಪ್ಪರದಲ್ಲಿ ಹಾಕುವಂತಹ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮತ್ತು ಕಡಿಮೆ ಖರ್ಚಿನ ವಸ್ತುಗಳನ್ನು ಉಪಯೋಗಿಸಿ ಮಕ್ಕಳಲ್ಲಿ ಕಲಿಕೆಯನ್ನು ಯಾವ ರೀತಿ ಮೂಡಿಸಬಹುದು ಅನ್ನೋ ಒಂದು ತರಬೇತಿಯನ್ನು ನಾವು MRPಗಳಿಗೆ ಕೊಟ್ವಿ. ಈ ಇಲಾಖೆಯಿಂದ ನಮ್ಮ ಶಾಲಾ ಪೂರ್ವ ಶಿಕ್ಷಣಕ್ಕೆ ತುಂಬ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಮೊದಲೆಲ್ಲ ಶಾಲಾ ಪೂರ್ವ ಶಿಕ್ಷಣ ಮಾಡ್ತಿದ್ವಿ ಮಕ್ಕಳಿಗೆ, ಆದರೆ ಈ ಥರ ಕ್ರಮಬದ್ಧವಾಗಿ ಮಾಡ್ತಿರ್ಲಿಲ್ಲ. ಒಂದು ವಾರಕ್ಕೆ ವಿಷಯ ತಗೊಂಡು ಹಾಡು, ಕತೆ, ಒಳಾಂಗಣ ಹೊರಾಂಗಣ ಆಟ ಆಡಿಸ್ತಾ ಇದ್ವಿ. ಬಟ್ ಈ ತರಬೇತಿ ಆಗಿರೋದ್ರಿಂದ APF ತರಬೇತಿಯಿಂದ ನಾವು ಕ್ರಮಬದ್ಧವಾಗಿ ಒಂದು ವಾರದ ವಿಷಯದ ಬಗ್ಗೆ ತಗೊಂಡು 6 ದಿನಗಳಲ್ಲಿ ಹೇಗೆ ಮುಕ್ತ ಸಂಭಾಷಣೆ ಆಗಿರ್ಬೋದು, ಅಭಿನಯ ಗೀತೆ ಆಗಿರ್ಬೋದು, ಕತೆ, ಬೌದ್ಧಿಕ ಚಟುವಟಿಕೆ ಹಾಗೂ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಮಕ್ಕಳಿಗೆ ಯಾವ ಥರ ಮಾಡಬೇಕು ಅನ್ನೋದನ್ನ ಈ ತರಬೇತಿಯಲ್ಲಿ ಸವಿವರವಾಗಿ ಹೇಳಿದ್ದಾರೆ. ಅದೇ ಹೇಳ್ತಿದ್ವಿ, ಅದು ಇಷ್ಟೊಂದು ಸವಿಸ್ತಾರವಾಗಿ ಕತೆ ಹೇಳ್ತಾ ಇರಲಿಲ್ಲ ನಾವು. ಕಾಡಲ್ಲಿರುತ್ತೆ, ಅಂದ್ರೆ ಅರಮನೆಯಲ್ಲಿ, ಅಂದ್ರೆ ದೇವಸ್ಥಾನದಲ್ಲೆಲ್ಲ ಇರುತ್ತೆ, ಗೊತ್ತಾಯ್ತಾ? ಕಾಡಲ್ಲೂ ಇರುತ್ತೆ. ಇದು ಕಾಡಲ್ಲಿ ಬಂಡೀಪುರ ನೋಡಿದೀರಾ? ಆ ಕಥೆನ 6 ದಿನದಲ್ಲೂ ಯಾವ ಮೌಖಿಕವಾಗಿ ಕತೆ ಹೇಳೋದು, ಮತ್ತೆ ಓದಿನ ಮೂಲಕ ಕತೆ ಹೇಳೋದು, ಮತ್ತೆ ಮಕ್ಕಳು ಪಾತ್ರಾಭಿನಯದ ಮೂಲಕ ಕಥೆನ ಡೆಮೋ ಮಾಡ್ತಾ ಇದ್ದಾರೆ ಇವಾಗ ಈ ಕತೆ ಹೇಳೋದ್ರಿಂದ. ಮತ್ತೆ ಬೌದ್ಧಿಕ ಚಟುವಟಿಕೆ, ನಾನು ಬೌದ್ಧಿಕ ಚಟುವಟಿಕೆ ಅಂದ್ರೆ ಏನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಒಂದು ಕ್ರಿಯಾತ್ಮಕ ಚಟುವಟಿಕೆ ಅಂದ್ರೆ ಏನು, ಆ ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಯಿತು. ಒಂದು ವೇಳೆ ನಮ್ಮ ಒಂದು ಉದಾಹರಣೆಗೆ ನನ್ನ ಮಕ್ಕಳಿಗೆ ಒಂದು ಬಣ್ಣನ ಹಚ್ಚ ಅಂತದಿರ್ಬೋದು, ಆ ಬಣ್ಣ ಹಚ್ಚೋದ್ರಿಂದ ಒಂದು ಮನೆ ಅಂತ ಅಂದಾಗ ಮನೆ ಒಳಗಡೆ ಹೆಂಗೆ ಬಣ್ಣ ಹಚ್ಚಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿದ್ದಾರೆ. ಮತ್ತು ಅದನ್ನು ಕೂಡ ನಮಗೆ ಕೊಟ್ಟು ತುಂಬ ಉಪಯೋಗ ಆಗಿದೆ. ಆನಂತರ ಒಂದು ಕ್ರಿಯಾತ್ಮಕ ಚಟುವಟಿಕೆ ಇನ್ನೂ ಕೂಡ ಒಂದು ಕಲ್ಲು ಜೋಡಣೆ ಇರ್ಬೋದು, ಒಂದು ಏನಾದ್ರೂ ಆಟಿಕೆ ಆಡಿಸೋದ್ರ ಮುಖಾಂತರ ಕಲ್ಲು ಜೋಡಣೆ, ಮನೆ ಕಟ್ಟೋದು, ಇದೆಲ್ಲ ನಾವು ಕ್ರಿಯಾತ್ಮಕವಾಗಿ ಮಕ್ಕಳ ಕೈಯಲ್ಲಿ ಏನೇನು ಮಾಡಿಸ್ಬೋದು. ಈ ತರಬೇತಿಯಿಂದ ನಮಗೆ ತುಂಬಾನೇ ಅನುಕೂಲಗಳಾಗಿದೆ. ಇದರಿಂದ ನಮಗೆ ಮಕ್ಕಳಲ್ಲಿ ಶಾಲೆಯ ಅಂಗನವಾಡಿ ಕೇಂದ್ರಕ್ಕೆ ಬರುವ ಸಂಖ್ಯೆನೂ ಹೆಚ್ಚಾಗಿದೆ. ಮತ್ತೆ ನಮಗೆ ವೇಳಾಪಟ್ಟಿ ಬಗ್ಗೆ ಗೊತ್ತಿರಲಿಲ್ಲ. ವೇಳಾಪಟ್ಟಿ ಪ್ರತಿದಿನ ಇಷ್ಟು ಗಂಟೆಗಳ ಕಾಲ ಇಷ್ಟಿಷ್ಟು ಚಟುವಟಿಕೆಗಳನ್ನ ಮಾಡಿಸ್ಬೇಕು, ಹಾಡು, ಕತೆ, ಪ್ರತಿಯೊಂದಕ್ಕೂ ಇಷ್ಟಿಷ್ಟು ಗಂಟೆಗಳು ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ತರಬೇತಿ ಆದಮೇಲೆ ಅಂತೂ ನಮಗೆ ಒಂದು ಟಾಪಿಕ್ ತೊಗೊಂಡು ಒಂದು ವಾರದ ವಿಷಯ ತೊಗೊಂಡು 6 ದಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡು, ಮತ್ತು ಈ ತರಬೇತಿ ಪಡ್ಕೊಂಡ ನಂತರ ಎಲ್ಲ 6 ಘಟಕಾಂಶಗಳಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ರೂಪಿಸ್ಕೊಂಡು ಅದರ ಪ್ರಕಾರವಾಗಿ ನಾವು ಮಕ್ಕಳಿಗೆ ಚಟುವಟಿಕೆ ಮಾಡಿಸೋದಿರ್ಬೋದು ಮತ್ತು ಕಲಿಸೋದಿರ್ಬೋದು ಎಲ್ಲನೂ ಆ 6 ಘಟಕಾಂಶಗಳ ಆಧಾರದ ಮೇಲೆ ನಾವು ಕಲಿಸ್ತಾ ಇದ್ದೀವಿ. ಏನು ಕೊಡ್ತಾರೆ ಸೂರ್ಯ ನಮಗೆ? ಸೂರ್ಯ ಯಾವಾಗ ಹುಟ್ಟೋದು? ಸೂರ್ಯ ಹುಟ್ಟೋದು ಯಾವಾಗ? ಬೆಳಿಗ್ಗೆ. ಸೂರ್ಯ ಮುಳುಗೋದು ಯಾವಾಗ? ಈ ತರಬೇತಿಯಿಂದ ನಾವು ಹೋಗಿ ಅಂಗನವಾಡಿ ಕೇಂದ್ರಗಳಲ್ಲಿ
ಮಕ್ಕಳಿಗೆ ಕಲಿಸ್ತಾ ಇರೋದ್ರಿಂದ ನಮ್ಮ ಅಂಗನವಾಡಿಗೆ ಮಕ್ಕಳ ಸಂಖ್ಯೆ ಬರುವಿಕೆಯ ಸಂಖ್ಯೆ ಹೆಚ್ಚಾಗಿದೆ. ಹಾಗೂ ಅಂಗನವಾಡಿ ಕೇಂದ್ರದಲ್ಲಿ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ, ಕೈತೋಟ ಎಲ್ಲವನ್ನು ಒಳಗೊಂಡಿದೆ. ಕೇಂದ್ರದ 3ರಿಂದ 6 ವರ್ಷದ ಮಕ್ಕಳುಗಳು 33 ಮಕ್ಕಳುಗಳಿದ್ದಾರೆ. ಪ್ರತಿಯೊಂದು ಮಗುನೂ ಅಂಗನವಾಡಿ ಕೇಂದ್ರಕ್ಕೆ ಹಾಜರಾಗಿದೆ. ಆಮೇಲೆ ಎಲ್ಲ ಕಾರ್ಯಕರ್ತರು ಸಹಿತ 3 ಅಂಕಕ್ಕೆ ತರಬೇತಿ ಆಗಿದೆ. ಅದು ಯಾಕಂದ್ರೆ ಆ ತರಬೇತಿ ಮಾಡೋದ್ರಿಂದ ಶಾಲಾ ಪೂರ್ವ ಶಿಕ್ಷಣಕ್ಕೆ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಇದು ಮಾಡೋಕ್ಕಿಂತ ಮುಂಚೆ ಇಷ್ಟು ಆ್ಯಕ್ಟಿವಾಗಿರಲಿಲ್ಲ. ಯಾಕಂದರೆ ಚಟುವಟಿಕೆಗಳ ಮುಖಾಂತರ ಮಕ್ಕಳಿಂದ ಮಾಡಿಸುವುದು, ಅದ್ರ ಮುಖಾಂತರ ಅಂಗನವಾಡಿಗಳಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಕಲಿಕೆ ಚಟುವಟಿಕೆ ಮಾಡೋಕ್ಕೆ ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ. ಅದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಅಂಗನವಾಡಿ ಒಂದು ಸಕ್ರಿಯವಾಗಿ ಚೆನ್ನಾಗಿ ನಡೀತಿದೆ ಅಂತಕ್ಕಂಥ ನಮ್ಗೆ ಇವತ್ತು ಸರಿಯಾಗಿ ಗೊತ್ತಾಗ್ತಿರೋದು. ಯಾಕಂದರೆ ಸಾರ್ ಹೇಳಿದ್ರು ಅಂಗನವಾಡಿಯ ಒಂದು ಇವತ್ತಿನ ಸಾಮರ್ಥ್ಯ ಏನಿದೆ ಅಂದರೆ ಡೈರೆಕ್ಟಾಗಿ ಸ್ಕೂಲ್ಗೆ ಹೋದರೆ ಅಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ಭಯ ಇರುತ್ತೆ ಓದ್ತಾ ತಕ್ಷಣ. ನಾವು ಏನು ಕಲಿಬೇಕು ಏನು ಕಲಿಬೇಕು, ಅದೇ ಅಂಗನವಾಡಿ ಮಾಡ್ತಾರೆ ಎಲ್ಲನೂ ಅದನ್ನು ಕಲಿತು ಅಲ್ಲಿ ಮುಂದೆ ಹೋದಾಗ ಅವ್ರಿಗೆ ಯಾವುದೇ ರೀತಿ ಭಯ ಇರಲ್ಲ. ತಿಳ್ಕೊತೀನಿ 3 ವರ್ಷದ ಕಲಿಕೆ 100 ವರ್ಷದ ತನಕ ಅನ್ನೋ ಹಾಗೆ ನಮ್ಮ ಅಂಗನವಾಡಿ ಇಲ್ಲಿ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಮಕ್ಕಳ ಕಲಿಕೆಗೆ ಹೆಚ್ಚಿನ ಒತ್ತನ್ನು ಕೊಡೋದು, ಹೇಗೆ ತಾವು ಹೇಗೆ ಕಲಿಸ್ಬೇಕು ಅನ್ನೋದನ್ನು ಮೊದಲು ತಿಳ್ಕೊಂಡು ನಂತರ ಮಕ್ಕಳಿಗೆ ಈಗ ಮಾಡ್ತಾ ಇದ್ದಾರೆ, ಪಾಠವನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನ ಕನಿಷ್ಠ 2 ಗಂಟೆಯ ಮೀಸಲಾಗಿಟ್ಟು ಮಕ್ಕಳಿಗೆ ಕಲಿಕೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಈ ಕಲಿಕೆಯಲ್ಲಿ ನಾವು ಸರಳ ಭಾಷೆ, ಸರಳ ಗಣಿತ ಹಾಗೂ ಇಂಗ್ಲೀಷ್ ಭಾಷೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರೋದ್ರಿಂದ ಮಕ್ಕಳು ಈಗ ಹೆಚ್ಚು ಅಂಗನವಾಡಿ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಇದರಿಂದ ನಮ್ಮಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಗುಂಡ್ಲುಪೇಟೆನಲ್ಲಿ. ಇದು ನನಗೆ ತುಂಬ ಸಂತೋಷದಾಯಕವಾದ ವಿಷಯ.